ಕಾಣುವ ರೂಪವನ್ನು ಮಾತ್ರ ಕಂಡು ಅದಕ್ಕಾಗಿ ಪರಸ್ಪರವಾಗಿ ಪ್ರೀತಿಯನ್ನು ಮಾಡಿ ಮನಸೋತು ಮದುವೆಯನ್ನು ಆಗುವುದು ಬೇರೆ. ಮುಂದೆ ನಮಗೆ ಇದರಿಂದ ಸುಖ ಇದೆ ಇಲ್ಲ ಗೊತ್ತಿಲ್ಲ. ಇವನ ಇಡೀ ಜೀವನದ ಭವಿಷ್ಯವನ್ನೇ ತಿಳಿದು ಯಾವ ರೀತಿ ಮದುವೆಯನ್ನಾದರೆ ಸುಖವಾಗಿರಬಹುದು ಅಂತ ಶಾಸ್ತ್ರ ಹೇಳುತ್ತೆ, ಆ ರೀತಿ ಮದುವೆಯನ್ನು ಮಾಡಿಕೊಂಡ್ರೆ ತಾನು ಸುಖವಾಗಿಯೂ ಜೀವನವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ತಾನು ಮಾತ್ರ ಅಲ್ಲ, ಎಲ್ಲರಿಗೂ ಸುಖವನ್ನು ಉಂಟು ಮಾಡುವುದಕ್ಕೆ ಸಾಧ್ಯ ಇದೆ. ಆ ಪ್ರಜ್ಞೆ ಇರಬೇಕು. ಮನುಷ್ಯ ತೂಗಿ ನೋಡಬೇಕು. ತಾತ್ಕಾಲಿಕವಾದ ಮೇಲ್ಮೈ ಪ್ರೀತಿ ಮಾತ್ರ ದೊಡ್ಡದ, ಅಥವಾ ತನ್ನ ಇಡೀ ಜೀವನದ ಸೌಖ್ಯ ದೊಡ್ಡದ? ತನ್ನೊಬ್ಬನ ತಾತ್ಕಾಲಿಕವಾದ ಪ್ರೇಮ ಮಾತ್ರ ದೊಡ್ಡದ, ಅಥವಾ ತನಗೆ ಈ ದೇಹವನ್ನೇ ಕೊಟ್ಟ ತನ್ನ ತಂದೆ ತಾಯಿ, ಅವರ ತಂದೆ ತಾಯಿ, ಮನೆಯಲ್ಲಿರುವ ಹಿರಿಯರು, ತನಗೆ ಉಪದೇಶ ಮಾಡಿ ತನ್ನ ಹಿತವನ್ನೇ ಬಯಸುವ ಹಿತೈಷಿಗಳು, ಗುರುಗಳು, ಶಾಸ್ತ್ರಜ್ಞರು, ಅವರೆಲ್ಲ ಹೇಳುವ ರೀತಿಯಲ್ಲಿ ತಾನು ನಿರ್ಣಯವನ್ನು ತೆಗೆದುಕೊಳ್ಳುವುದು ಮುಖ್ಯವಾ?